ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಷಯ ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಎಲ್ಲಿಯವರೆಗೆ ಮತ್ತು ಈಗೇನು ಮಾಡಬೇಕು. ಇವತ್ತಿನ ದಿನ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಗಳಿಗೆ ಬಹಳ ನೆಗೆಟಿವ್ ಡೇ. ಭಾರತದಲ್ಲಿ ನಿಫ್ಟಿ 1.9% ಕೆಳಗೆ ಬಿತ್ತು. ಮತ್ತೆ 3 ದಿನಗಳಲ್ಲಿ ಸತತವಾಗಿ ನಿಫ್ಟಿ 3% ಕೆಳಗೆ ಬಿದ್ದಿದೆ. ಅದೇ ತರ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಗಳು ಕೂಡ. ಇವತ್ತಿನ ಮಟ್ಟಿಗೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಗಳು ಹೇಗೆ ಕರಗಿದವು ಅಂತ ಒಂದು ಚಿತ್ರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಾಂಗ್ಕಾಂಗ್ ಹ್ಯಾಂಗ್ ಸೆಂಗ್ 0.89% ಡೌನ್, ಜಪಾನ್ ನಿಕ್ಕೆ -1.11% ಡೌನ್, ಜರ್ಮನಿ ಡ್ಯಾಕ್ಸ್ -1.63%, ಫ್ರಾನ್ಸ್ ಕ್ಯಾಕ್ -1.33% ಡೌನ್ ಮತ್ತು ಯುಕೆ ಫುಟ್ಸಿ 0.05% ಅಪ್ ಮತ್ತೆ ಯುಎಸ್ ನ್ಯಾಸ್ಡ್ಯಾಕ್ -1.43% ಡೌನ್. ಅಂದ್ರೆ ನಿನ್ನೆ ಇವತ್ತಿನ್ನು ಪ್ರಾರಂಭ ಆಗಬೇಕಾಗಿದೆ. ಭಾರತದಲ್ಲಿ ಸದ್ಯಕ್ಕೆ ಯಾವ ಕೆಟ್ಟ ನ್ಯೂಸು ಇಲ್ಲ. ಆದರೆ ಇಡೀ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್ ಕೆಳಗೆ ಬರ್ತಾ ಇರೋದ್ರಿಂದ ಭಾರತದ ಮಾರುಕಟ್ಟೆ ಕೂಡ ಒಂದಷ್ಟು ಸೆಂಟಿಮೆಂಟ್ ಇಂದಾಗಿ ಕೆಳಗೆ ಹೋಗಿದೆ. ಏನು ಕಾರಣದಿಂದ ಷೇರು ಮಾರುಕಟ್ಟೆ ಪ್ರಪಂಚದಾದ್ಯಂತ ಕೆಳಗೆ ಬರ್ತಾ ಇದೆ? ಮೊದಲನೇದು, ವರ್ಲ್ಡ್ ಬ್ಯಾಂಕ್ ವಾರ್ನ್ಸ್ ಆಫ್ ಗ್ಲೋಬಲ್ ರಿಸೆಷನ್ ಇನ್ 2023. ವರ್ಲ್ಡ್ ಬ್ಯಾಂಕಿನ ವರದಿಯ ಪ್ರಕಾರ there will be ಗ್ಲೋಬಲ್ ರಿಸೆಷನ್. ಮತ್ತೆ ಎಲ್ಲಾ ದೇಶಗಳ GDP ಗ್ರೋತ್ ಕಮ್ಮಿ ಆಗುತ್ತೆ. ಬಹಳಷ್ಟು ಕಂಪನಿಗಳು ರಿಸೆಷನ್ಗೆ ಹೋಗ್ತವೆ. US UK ಆಗ್ಲೇ ಕೆಳಗೆ ಬಿದ್ದಿದೆ. ಎರಡನೆಯ ಕಾರಣ, ರೈಸಿಂಗ್ ಇಂಟ್ರೆಸ್ಟ್ ರೇಟ್ಸ್ ನಾಟ್ ಕಂಟ್ರೋಲಿಂಗ್ ಇನ್ಫ್ಲೇಷನ್. ಉದಾಹರಣೆಗೆ ಅಮೆರಿಕದಲ್ಲಿ ಮತ್ತು ಭಾರತದಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿದ್ದಾರೆ ಇನ್ಫ್ಲೇಷನ್ ಕಮ್ಮಿ ಆಗಬೇಕು ಅಂತ. ಆದರೂ ಕೂಡ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಇಲ್ಲ. ಮತ್ತೆ ಎಕಾನಮಿ ಒಂದು ತರ ಸ್ಟ್ಯಾಗ್ನೇಷನ್ ಬಂದಿದೆ. ಇಂತಹ ಒಂದು ಸನ್ನಿವೇಶಕ್ಕೆ ನಾವು ಸ್ಟ್ಯಾಗ್ಫ್ಲೇಷನ್ ಅಂತೇವೆ. ಇದು ಪ್ರಪಂಚದ ಎಲ್ಲಾ ಷೇರು ಮಾರುಕಟ್ಟೆಗಳ ಮೇಲೆ ಮತ್ತು ಇಂಡಿವಿಜುವಲ್ ಕಂಪನಿಗಳ ಮೇಲೆ ಒಂದಷ್ಟು ಒತ್ತಡವನ್ನು ಮತ್ತು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಟ್ಟಿದೆ. ಈಗ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಕಮ್ಮಿ ಆಗ್ಲಿಕ್ಕೆ ಮೂರನೆಯ ಕಾರಣ, ಡೌನ್ವರ್ಡ್ ರಿವಿಷನ್ ಆಫ್ ಇಂಡಿಯಾಸ್ GDP ಎಸ್ಟಿಮೇಟ್. ಭಾರತದ GDP ಎಸ್ಟಿಮೇಟ್ 2021-22ರಲ್ಲಿ 8ರಿಂದ 8.5 ಇದ್ದದ್ದು ಈಗ ಅಂದಾಜಿಸ್ತಾ ಇದ್ದಾರೆ 6.5ರಿಂದ 7 ಆಗ್ಬೋದು. ಈ ತರ ಭಾರತದಲ್ಲಿ ಲೋವರ್ ಗ್ರೋತ್ ಆಯ್ತು ಅಂತಂದ್ರೆ ಎಲ್ಲಾ ಕಂಪನಿಗಳ ಷೇರುಗಳ ಮೇಲೆ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ಅವ್ರದ್ದು ಬಹಳ ಪ್ರಾಮುಖ್ಯವಾದ ಒಂದು ಮೀಟಿಂಗ್ ಇದೆ ಸೆಪ್ಟೆಂಬರ್ 20-21. ಭಾರತದಲ್ಲಿ RBI ಅವ್ರದ್ದು ಒಂದು ಮೀಟಿಂಗ್ ಇದೆ ಸೆಪ್ಟೆಂಬರ್ 28-30. ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಈ ಇನ್ಫ್ಲೇಷನ್ ಅನ್ನು ಕಮ್ಮಿ ಮಾಡಲಿಕ್ಕೆ ಏನು ಕ್ರಮಗಳನ್ನು ಕೈಗೊಳ್ತೇವೆ ಅಂತ. ಮುಂದಿನ 2 ವಾರಗಳಲ್ಲಿ ಬೇಕಾದಷ್ಟು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಅದರ ಮೇಲೆ ಪ್ರಪಂಚದಾದ್ಯಂತ ಷೇರು ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೋ ಕೆಳಕ್ಕೆ ಹೋಗುತ್ತೋ ಅಂತ ಕಾದು ನೋಡಬೇಕಾಗಿದೆ. ಆದರೆ ಒಂದು ವಿಚಾರ, ಇನ್ಫ್ಲೇಷನ್ ಜಾಸ್ತಿ ಆದ್ರೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ್ರೆ ಆವಾಗ ಷೇರು ಮಾರುಕಟ್ಟೆಗೆ ಶಾರ್ಟ್ ಟರ್ಮ್ ನಲ್ಲಿ ಸ್ವಲ್ಪ ಇಫೆಕ್ಟ್ ಇರಬಹುದು. ನಿಮಗೆ ತಿಳಿದಂತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪರ್ಮನೆಂಟ್ ಆಗಿರೋದು ಮೇಲಕ್ಕೆ ಹೋಗುವಂತಹದ್ದು. ದೀರ್ಘಾವಧಿಯಲ್ಲಿ ಏನಿದ್ದರೂ ಕೂಡ ಷೇರು ಮಾರುಕಟ್ಟೆ ಮೇಲಕ್ಕೆ ಹೋಗುವಂತಹದ್ದೇ. ನಿಮ್ಮ ಹತ್ರ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರುಗಳು ಮತ್ತೆ ಒಳ್ಳೆಯ ಮ್ಯೂಚುವಲ್ ಫಂಡ್ಗಳು ಇದಾವೆ ಅಂತಂದ್ರೆ ದಯವಿಟ್ಟು ಕಂಟಿನ್ಯೂ ಮಾಡಿ. ಮತ್ತೆ ಮಾರುಕಟ್ಟೆ ಕೆಳಗೆ ಬಿದ್ರೆ ಡಿಸ್ಕೌಂಟ್ ಸೇಲ್ ಅಂತ ಅದೇ ಶೇರನ್ನು ಮತ್ತೆ ಪರ್ಚೇಸ್ ಮಾಡಬಹುದು. ಒಂದೊಮ್ಮೆ ನಿಮ್ಮ ಹತ್ರ ಇರುವಂತಹ ಷೇರುಗಳು ಫಂಡಮೆಂಟಲಿ ವೀಕ್ ಆಗಿದ್ರೆ ನೀವು ಅದನ್ನು ದೀರ್ಘಾವಧಿಗೆ ಹಿಡ್ಕೊಂಡ್ರು ಕೂಡ ಲಾಭ ಆಗುವಂತ ಸಾಧ್ಯತೆಗಳು ಅತಿ ಕಡಿಮೆ. ದೀರ್ಘಾವಧಿಯಲ್ಲಿ ಒಳ್ಳೆಯ ಷೇರುಗಳನ್ನು ಇಟ್ಕೊಂಡಿದ್ರೆ ಗ್ಯಾರಂಟಿ ಪ್ರಾಫಿಟ್ ಆಗುತ್ತೆ. ಆದರೆ ಶಾರ್ಟ್ ಟರ್ಮ್ ನಲ್ಲಿ ಪ್ರಾಫಿಟ್ ಮಾಡಬೇಕು ಅಂತಂದ್ರೆ ನೀವು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಆಧರಿಸಿ ಷೇರುಗಳನ್ನು ಕೊಳ್ಳುವುದು ಮತ್ತು ಮಾರುವುದನ್ನು ಮಾಡಬೇಕು. ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ ಹಾಗೆ ಸದ್ಯಕ್ಕೆ ಹೆಚ್ಚಿನ ಷೇರುಗಳು ಸೆಲ್ ಝೋನ್ ಅಥವಾ ಡೋಂಟ್ ಬೈ ಝೋನ್ ಇದ್ದಾವೆ. ನಮ್ಮ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಲಾಭದಾಯಕವಾಗಿ ಹೂಡಬೇಕು ಅನ್ನುವ ಉದ್ದೇಶದಿಂದ ಪ್ರತಿದಿನ ನಾವು 190 ಷೇರುಗಳ
ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಮಾಡ್ತಾ ಬರ್ತಾ ಇದ್ದೇವೆ ಬಹಳಷ್ಟು ತಿಂಗಳುಗಳಿಂದ. ಈ ವಿಡಿಯೋವನ್ನು ನೋಡ್ತಾ ಇದ್ದ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು, ಈಗ ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಇದೆ, ಇನ್ನು ಮುಂದೆಯೂ ಅದು ಕಂಟಿನ್ಯೂ ಆಗುತ್ತಾ? ಹೌದು, ಉತ್ತರ ಬಹಳ ಸರಳ. ಇನ್ನೊಂದಷ್ಟು ಕರೆಕ್ಷನ್ ಆಗುವ ಸಂಭವಗಳಿದಾವೆ. ಯಾಕಂತಂದ್ರೆ ನಿಫ್ಟಿ 18,000ದಲ್ಲಿ ಒಂದು ದೊಡ್ಡ ರೆಸಿಸ್ಟೆನ್ಸ್ ಇದೆ. ಈಗಾಗಲೇ ನಾವು ನಿಫ್ಟಿ 18,000ವನ್ನು ಟಚ್ ಆದ ತಕ್ಷಣ ಮತ್ತೊಮ್ಮೆ ಕೆಳಗೆ ಬಂದದ್ದನ್ನು 2-3 ಸತಿ ನೋಡಿದ್ದೇವೆ. ಇನ್ನು ಮುಂದಿನ 2 ವಾರಗಳಲ್ಲಿ ಭಾರತದ ಮತ್ತು ಪ್ರಪಂಚದ ಷೇರು ಮಾರುಕಟ್ಟೆಗಳ ಭವಿಷ್ಯ ನಿರ್ಧಾರ ಆಗಲಿದೆ. 2022ರ ಬಿಗಿನಿಂಗ್ ನಲ್ಲಿ ಬೇಕಾದಷ್ಟು ಷೇರು ಮಾರುಕಟ್ಟೆ ಪರಿಣಿತರು ಮತ್ತು ಸ್ಪೆಷಲಿಸ್ಟ್ಗಳು ಹೇಳ್ತಾ ಇದ್ರು, ಈ ವರ್ಷ ಅಂದ್ರೆ 2022 ಡಿಸೆಂಬರ್ನ ಒಳಗೆ ಷೇರು ಮಾರುಕಟ್ಟೆ 18,600 ಹೈಯೆಸ್ಟ್ ಲೆವೆಲ್ ಅನ್ನು ಏನಿದ್ದರೂ ಕ್ರಾಸ್ ಮಾಡುವುದಿಲ್ಲ. ನಾನು ಮಾತಾಡ್ತಾ ಇರೋದು ನಿಫ್ಟಿ. ಅದೇ ತರ ಮೊನ್ನೆ ಬಹಳಷ್ಟು ಷೇರು ಮಾರುಕಟ್ಟೆ ಪರಿಣಿತರು ಭವಿಷ್ಯವಾಣಿ ಹೇಳಿದ್ರು, ಇದೇ ರೇಟಲ್ಲಿ ಮೇಲಕ್ಕೆ ಹೋಗುತ್ತೆ ಅಂತಂದ್ರೆ 2022ರ ಡಿಸೆಂಬರ್ ಒಳಗಡೆನೆ ನಿಫ್ಟಿ 20,000 ತಲುಪುತ್ತೆ. ಇದರ ಅರ್ಥ ಏನು ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಯಾರ ಭವಿಷ್ಯವಾಣಿಯು ಕೆಲಸ ಮಾಡೋದಿಲ್ಲ. ಇಂಥ ಲೆವೆಲಿಗೆ ಹೋಗುತ್ತೆ ಅಂತ ಯಾರೂ ಕೂಡ ಪ್ರಿಡಿಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಎಂದೆಂದಿಗೂ ಯಾವ ಭವಿಷ್ಯವಾಣಿಯನ್ನು ಹೇಳೋದಿಲ್ಲ. ಬೇರೆ ಯಾರಾದ್ರೂ ಹೇಳಿದ್ರೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಷೇರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯಲ್ಲಿ ಮತ್ತು ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ ಅನ್ನು ಮಾಡಬೇಕು ಅಂತಂದ್ರೆ ನಿಮಗೆ ಭವಿಷ್ಯವಾಣಿ ಬೇಕಾಗಿಲ್ಲ. ಆ ಸಮಯದಲ್ಲಿ ಆ ಸನ್ನಿವೇಶದಲ್ಲಿ ಮಾರುಕಟ್ಟೆ ಕೆಳಗೆ ಅಥವಾ ಮೇಲಕ್ಕೆ ಹೋದಾಗ ಏನು ಕಾರ್ಯಗಳನ್ನು ಕೈಗೊಳ್ಳಬೇಕು ಅಂತ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿರುವ ವಿಚಾರ ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ಗುಡ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ, ನಮಗೆ ಪ್ರೋತ್ಸಾಹ ಕೊಟ್ಟಾಗುತ್ತೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕನ್ನಡಿಗರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.